ಬಿಜೆಪಿಯಿಂದ ಉಚ್ಚಾಟನೆಗೊಂಡಂತಹ ಯಲ್ಲಾಪುರ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ನಾವು ಇವತ್ತು ಮಾತಾಡ್ಸೋಣ. ಸರ್, ಈಗ ನಿಮ್ಮನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀರಾ, ಶಾಸಕ ಸ್ಥಾನದಿಂದ ಅಲ್ಲ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಶಾಸಕ ಸ್ಥಾನದಿಂದ ಉಚ್ಚಾಟನೆ ಮಾಡೋ ಅಧಿಕಾರ ಅಂತ ಅವರಿಗಿಲ್ಲ. ಶಾಸಕ ಸ್ಥಾನ ಉಚ್ಚಾಟನೆ ಮಾಡ್ತಕ್ಕಂಥ ಅಧಿಕಾರ ನನ್ನ ಯಲ್ಲಾಪುರ ಕ್ಷೇತ್ರದ ಮಹಾಜನತೆಗೆ ಮಾತ್ರ ಇದೆ, ನನ್ನ ಮತದಾರ ಪ್ರಭುಗಳಿಗೆ ಮಾತ್ರ ಇದೆ. ಪಕ್ಷ ಉಚ್ಚಾಟನೆ ಮಾಡೋದು ಅವ್ರ ಹಕ್ಕು ಮಾಡಿದ್ದಾರೆ. ಸರ್, ಹೆಬ್ಬಾರ್ನವರು ಕಾಂಗ್ರೆಸ್ ಪರವಾಗೇ ಇದ್ದರು. ಎಲೆಕ್ಷನ್ಗೆ ಬಿಜೆಪಿಗೆ ಬಂದ ನಂತರದಲ್ಲೂ ಕೂಡ, ಚುನಾವಣೆ ನಿಂತಾಗಿನಿಂದ ಗೆದ್ದ ನಂತರವೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೇ ಕುದುರಿಸ್ಕೊಂಡು ಬಿಜೆಪಿಯನ್ನು ಬೆಳೆಸಲಿಲ್ಲ, ಕ್ಷೇತ್ರದಲ್ಲಿ ಕಾರ್ಯಕರ್ತರನ್ನು ಬೆಳೆಸಲಿಲ್ಲ ಅನ್ನೋ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ನೀವು ಉತ್ತರ ಏನು ಸರ್? ಆಗ ಸಂಶಯ ಇದ್ದ ನೀವು ಟಿಕೆಟೇ ಕೊಡಬಾರ್ದಿತ್ತಲ್ಲ. ನಮಗೆ ಬಿ ಫಾರ್ಮ್ ಕೊಡ್ತಕ್ಕಂಥ ಅಧಿಕಾರ ನಿಮ್ಮ ಕೈಯಲ್ಲಿ ಇತ್ತಲ್ಲ, ನನ್ನ ಕಡೆ ಏನೂ ಇರಲಿಲ್ಲ. ಬಿ ಫಾರ್ಮಿಗೆ ನಾನೇನು ಸಹಿ ಮಾಡಲಿಲ್ಲ. ನಿಮ್ಮ ಕೈಯಲ್ಲೇ ಇದ್ದಂಥ ಅಧಿಕಾರ ನೀವು ಚಲಾಯಿಸಬೇಕಿತ್ತು. ಈ ರೀತಿ ನಿಲ್ಲಿಸ್ಕೊಂಡು ಸೋಲಿಸ್ಬೇಕು ಕೊಡ್ತಕ್ಕಂಥ ಪ್ರಯತ್ನ ಮಾಡೋದಕ್ಕಿಂತ ನಿಲ್ಲುವಾಗೆ ಟಿಕೆಟ್ ನಿರಾಕರಿಸಿದ್ದು ಮುಗಿದೋಗಿತ್ತಲ್ವಾ? ಹೆಬ್ಬಾರ್ ಅವರ ನೋವನ್ನು ಯಾರೂ ಕೇಳಲಿಲ್ಲ ರಾಜ್ಯದಲ್ಲಿ, ಕೇಂದ್ರ ನಾಯಕರು ಕೂಡ ಅದಕ್ಕೆ ಸ್ಪಂದನೆ ಮಾಡಲಿಲ್ಲ ಅನ್ನೋವಂಥ ದೂರುಗಳು ನಿಮ್ಮ. ಕೇಂದ್ರದ ನಾಯಕರ ಬಗ್ಗೆ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡೋದಿಲ್ಲ. ನನ್ನ ದೂರುಗಳನ್ನು ಎಲ್ಲ ಕೊಡಬೇಕು, ಕೊಟ್ಟಿದ್ದೇನೆ. ಆ ದೂರುಗಳು ಎಲ್ಲ ನಿರ್ಣಯ ಆಗಬೇಕು ಕೊಡೋದಕ್ಕೆ ಅದದ್ದೇ ಅಂತ ಸ್ಥಾನ ಇದೆ. ಆ ಸ್ಥಾನದ ನಿರ್ಣಯ ಆಗಲಿಲ್ಲ ಅಂತಕ್ಕಂಥ ನೋವು ಆವತ್ತೂ ಇದೆ, ಇವತ್ತೂ ಇದೆ. ತಮ್ಮ ಮೇಲೆ ವಿಪ್ ಜಾರಿ ಆಯಿತು, ಅದಲ್ಲದೆ ನಿಮಗೆ ಮೊದಲೇ ನೋಟಿಸ್ಗಳನ್ನು ಕೊಟ್ಟಿದ್ದರು. ಇಷ್ಟೆಲ್ಲ ಆದ್ರ ನಂತರದಲ್ಲಿ ಈಗ ನಿಮ್ಮ ಥರದ ಭಾಳಷ್ಟು ಶಾಸಕರು ಕೂಡ ಇದ್ದರು. ಆದರೆ ಎಲ್ಲೋ ಟಾರ್ಗೆಟ್ ಇಬ್ಬರು ಮಾತ್ರ ಆಗ್ತಾ ಇರೋದು ಯಾಕೆ? ಸಂತೋಷ. ನಮ್ಮನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಮಾನಸಿಕವಂಥ ಸಂತೋಷ ಆಗ್ತಿದ್ದರೆ ಅವ್ರಿಗೆ ಸಂತೋಷ ಆಗಲಿ. ಸರ್, ಈಗ ಮುಂದಿನ ನಡೆ ಏನು ಸರ್? ಯಾಕೆಂದರೆ ಆ ಕ್ಷೇತ್ರ ಜನರಲ್ಲೂ ಕೂಡ ಒಂದಿಷ್ಟಿದೆ. ಯಾಕೆಂದರೆ ಹೆಬ್ಬಾರ್ ಅವರದ್ದೇ ಆದ ಒಂದು ಪ್ರಭಾವ ಇರುವಂಥ ಕ್ಷೇತ್ರ ಜನಕ್ಕೆ ಸಂಶಯ ಇಲ್ಲದೆ ಹೋದ ರೀತಿಯಲ್ಲಿ ನನ್ನ ಕ್ಷೇತ್ರ ಜನರ ಭಾವನೆಗಳಿಗೆ ಧಕ್ಕೆ ಬರದೇ ಹೋದಂಥ ರೀತಿಯಲ್ಲಿ ಈ ಕ್ಷೇತ್ರ ಶಾಸಕನಾಗಿ ಕೆಲಸ ಮಾಡ್ತೀನಿ. ನನ್ನ ಕ್ಷೇತ್ರಕ್ಕೆ ಕುಂದುಕೊರತೆಗಳಿಲ್ಲದೆ ಹೋದಂತೆ ನೋಡ್ಕೊಳ್ತೀನಿ. ಸರ್, ನನ್ನ ಕಾರ್ಯಕರ್ತಿಗೆ ಅದನ್ನೇ ಬಯಸೋದು, ನನ್ನ ಮತದಾರ ಅದನ್ನೇ ಬಯಸೋದು. ದೇಶದಲ್ಲಿ ಮಹಾ ದೊಡ್ಡ ನಾಯಕ ಆಗಿದ್ದೇನೆ ಹೇಳುತ್ತಾ ನನ್ನ ಮತದಾರ ಬಯಸೋದಿಲ್ಲ. ನನ್ನ ಕ್ಷೇತ್ರ ಮತದಾರರಿಗೆ ನಾನು ಕೊಟ್ಟಂಥ ಮಾತನ್ನು ಎಷ್ಟು ಉಳಿಸ್ಕೊಂಡಿದ್ದೇನೆ ಅದನ್ನೇ ಬಯಸ್ತಾರೆ. ಸರ್, ಈಗ ನಿಮ್ಮ ಮುಂದಿನ ನಡೆ ಏನು ಸರ್? ಯಾಕೆಂದರೆ ಸಾಕಷ್ಟು ಗೊಂದಲ ಇದೆ. ಬಿ ಜೆ ಪಿಯಲ್ಲಿ ಏನೋ ಒಂದು ಕಡೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಆಗ್ತಾರೆ. ಯಾಕೆಂದರೆ ಪಕ್ಷದಲ್ಲಿ ಇರುವಂಥ ಕೆಲವು ನಾಯಕರ ಮೇಲೆ ಆರೋಪಗಳನ್ನು ಮಾಡಿದಾಗ ಪಕ್ಷದವರೇ ಎಲ್ಲ ಒಂದು ಕಡೆ ಆ ನಾಯಕರುಗಳನ್ನು ಉಚ್ಚಾಟನೆ ಮಾಡುವಂಥದ್ದು ನಡೀತಾ ಇದೆ ಅನ್ನೋಂಥ ಆರೋಪಗಳಿರುವಂಥದ್ದು. ಯತ್ನಾಳೋದು ನಮ್ಮದು ಒಂದೇ ಪಂಕ್ತಿ ಅಲ್ವಾ? ಯತ್ನಾಳೋದು ನಮ್ಮದು 3 ಜನ ಕೂಡ 3 ಕುರ್ಚಿ ಹಾಕಬೇಕು. ಅವರು ಉಚ್ಚಾಟಿತ ಶಾಸಕರೇ, ನಾವು ಇಬ್ಬರು ಉಚ್ಚಾಟಿತ ಶಾಸಕರೇ. ಯಾರಿಗೆ ಯಾವ ನಾಯಕರಾಗ್ತಾರೆ ಸ್ವಲ್ಪ ದಿವಸ ಕಾದು ನೋಡಿ. ಇವಿಷ್ಟು ಯಲ್ಲಾಪುರ ಶಾಸಕರಾದಂಥ ಶಿವರಾಮ್ ಹೆಬ್ಬಾರ್ ಅವರ ಮಾತು. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.